ವಿಶ್ವದ ಸಮಸ್ತ ಕನ್ನಡಿಗರಿಗೆ ಈ ಕನ್ನಡಿಗನ ನಮಸ್ಕಾರಗಳು. IPS ಅಣ್ಣಾಮಲೈ ಹಲವಾರು UPSC ಆಕಾಂಕ್ಷಿಗಳ ಹಾಗೂ ಲಕ್ಷಾಂತರ ಸ್ಪರ್ಧಾರ್ಥಿ ಯುವಕರ ರೋಲ್ ಮಾಡೆಲ್. ರಾಜ್ಯದಲ್ಲಿ ತಮ್ಮ ದಕ್ಷ ಆಡಳಿತದಿಂದಲೇ ಕರ್ನಾಟಕದ ಸಿಂಗಂ ಎಂತಲೇ ಹೆಸರಾದ ಮಾಜಿ IPS ಅಧಿಕಾರಿ. ಮೂಲತಃ ತಮಿಳುನಾಡು ಮೂಲದವರು. ಸಾಮಾನ್ಯ ರೈತ ಕುಟುಂಬದ ಯುವಕನಾದರೂ ಮಾಡಿದ ಸಾಧನೆ ಮಾತ್ರ ಅಸಾಮಾನ್ಯ. ಆದರೆ ಇತ್ತೀಚೆಗೆ ಯಾಕೆ ಇವರು ಹೀಗೆ ಮಾಡ್ತಿದ್ದಾರೆ? ಪ್ರಪಂಚದ ಎರಡನೇ ಕಠಿಣವಾದ ಪರೀಕ್ಷೆ UPSCಯನ್ನು ಕ್ರ್ಯಾಕ್ ಮಾಡಿ IPS ಆದರು. ಬಡ್ತಿ ಪಡೆದು ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಆದರು. ಆದರೆ ಸಡನ್ನಾಗಿ ಹುದ್ದೆಗೆ ರಾಜೀನಾಮೆ ನೀಡಿ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದು ಯಾಕೆ? ನಮ್ಮ ಯುವಕರಿಗೆ ಪೊಲೀಸ್ ಕಾನ್ಸ್ಟೇಬಲೋ, ಕ್ಲರ್ಕೋ ಅಥವಾ ಪ್ಯೂನೋ, ದೊಡ್ಡದೋ ಚಿಕ್ಕದೋ ಒಟ್ಟಲ್ಲಿ ಸರ್ಕಾರಿ ಉದ್ಯೋಗ, ಕೊನೆಗೆ ಖಾಸಗಿ ಕಂಪನಿಯಲ್ಲಾದರೂ ಒಂದು ಕೆಲಸ ಸಿಕ್ಕರೆ ಸಾಕು, ಹೇಗೋ ಜೀವನ ಕಳೆದು ಬಿಡ್ತೀವಿ ಅಂತ ಪ್ರತಿದಿನ ಇದೇ ಯೋಚನೆ ಮಾಡ್ತಾರೆ. ಆದರೆ ಅಣ್ಣಾಮಲೈ ಅಂಥ ಉನ್ನತ ಹುದ್ದೆಯಲ್ಲಿದ್ದರೂ ರಾಜೀನಾಮೆ ನೀಡಿದ್ದು ಯಾಕೆ? ಇವರದೇನು ಹುಚ್ಚುತನನೋ, ಹುಂಬುತನನೋ, ಅಥವಾ ಪ್ರತಿದಿನವೂ ಪ್ರತಿ ಕ್ಷಣವೂ ಜೀವನದಲ್ಲಿ ಎತ್ತರಕ್ಕೆ ಬೆಳೆಯಬೇಕು, ಸಾಧನೆಯ ಪರ್ವತಗಳ ಏರುತ್ತಲೇ ಇರಬೇಕು ಎನ್ನುವ ಕನಸು? ಎಲ್ಲರ ಹಾಗೆ ಕುಪ್ಪುಸ್ವಾಮಿ ಅಣ್ಣಾಮಲೈ ಸಹ ಜೀವನ ಕಟ್ಟಿಕೊಳ್ಳಬೇಕು ಅಂತ ಮೊದಲು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ತಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದರೆ ಉದ್ಯೋಗಕ್ಕೇನು ಕೊರತೆನಾ? ಹಾಗಂತ ಅವರು ದೊಡ್ಡ MNC ಕಂಪನಿಯಲ್ಲೋ ವಿದೇಶದಲ್ಲೋ ಉದ್ಯೋಗ ಗಿಟ್ಟಿಸಿಕೊಂಡು ಲೈಫ್ ಶಟ್ಲಾಯ್ತಪ್ಪ ಅಂತ ಸುಮ್ಮನಾಗಿ ಬಿಡಲ್ಲ. ನೀವೆಲ್ಲ ಈ ಥರ ಒಂದು ಸಕ್ಸಸ್ ಸಿಕ್ಕಿದ್ರೆ ಸಾಕು, ಫುಲ್ ಸ್ಟಾಪ್ ಇಟ್ಟು ಬಿಡ್ತಿದ್ರೋ ಏನೋ. ಆದರೆ ಅಣ್ಣಾಮಲೈ ಮತ್ತೆ ದೊಡ್ಡ ಉದ್ಯಮಿಯಾಗುವ ಕನಸು ಕಂಡು ಉತ್ತರ ಪ್ರದೇಶದ ಲಕ್ನೋ IIMನಲ್ಲಿ MBA ಅಧ್ಯಯನ ಮಾಡಲು ಪ್ರಾರಂಭ ಮಾಡ್ತಾರೆ. ಆ ಸಮಯದಲ್ಲೇ 2008ರಲ್ಲಿ ಮುಂಬೈನ ತಾಜ್ ಹೋಟೆಲ್ ಮೇಲೆ ಉಗ್ರರ ದಾಳಿ ನಡೆಯುತ್ತೆ. ಆ ಘಟನೆಯಲ್ಲಿ ಪೊಲೀಸ್ ಆಫೀಸರ್ಗಳ ಸಾಹಸ ತ್ಯಾಗ ಕಂಡ ಅವರಿಗೆ UPSC ಪರೀಕ್ಷೆಯೆಡೆಗೆ ಆಸಕ್ತಿ ತೋರಿತು. ಮೊದಲ ಪ್ರಯತ್ನದಲ್ಲೇ ಪರೀಕ್ಷೆ ಪಾಸ್ ಮಾಡಿದ ಅವರು IPS ಆಗೇ ಬಿಟ್ಟರು. ಒಂದೇ ಪ್ರಯತ್ನದಲ್ಲಿ IPS ಆಗೋದು ಅಂದರೆ ಅದೇನು ಸುಮ್ಮನೇನಾ? ಅಣ್ಣಾಮಲೈ ಅವರು ಆಗ ಊಟ ನಿದ್ದೆ ತೊರೆದು ದಿನಕ್ಕೆ ಅದೆಷ್ಟು ಗಂಟೆಗಳ ಕಾಲ ಅಧ್ಯಯನ ಮಾಡಿದ್ರು. ಇಂಥ ದೊಡ್ಡ ಸಕ್ಸಸ್ ಕಂಡ ಮೇಲೂ ಅವರು ಸುಮ್ಮನಾಗಲಿಲ್ಲ. ತಮ್ಮ ಉತ್ತಮ ಮತ್ತು ದಕ್ಷ ಆಡಳಿತದಿಂದ ಬೆಂಗಳೂರು ದಕ್ಷಿಣ ಭಾಗಕ್ಕೆ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಆಗಿ ಪ್ರಮೋಟ್ ಆಗ್ತಾರೆ. ಈಗ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬಂದು ನಿಂತರು. ಈಗಲಾದರೂ ಸಕ್ಸಸ್ಗೆ ಫುಲ್ ಸ್ಟಾಪ್ ಇಟ್ರಾ? ನೋ ಚಾನ್ಸ್. ಅವರದು ನಿಮ್ಮ ಹಾಗೆ ಒಂದೇ ಸಾಧನೆ ಮಾಡಿದ ಬಳಿಕ ಸುಮ್ಮನೆ ಕೂರುವ ಜಾಯಮಾನವೇ ಅಲ್ಲ. DCP ಆಗಿದ್ದರೂ ಸಹ ತಮ್ಮ ಪೊಲೀಸ್ ವೃತ್ತಿಗೆ ರಾಜೀನಾಮೆ ನೀಡಿ ಹೊರಬಂದಿದ್ದಾರೆ. ಜೀವನದಲ್ಲಿ ಮುಂದೆ ಬರಬೇಕು, ಭೂಮಿ ಮೇಲೆ ಹುಟ್ಟಿದ ಬಳಿಕ ಏನಾದರೂ ಸಾಧನೆ ಮಾಡಲೇಬೇಕು ಎನ್ನುವ ಹಂಬಲ ಇದ್ದವರಿಗೆ ಬೆಂಬಲದ ಅವಶ್ಯಕತೆ ಇಲ್ಲ. ರಾಜೀನಾಮೆ ನೀಡಿದ ಬಳಿಕ ಅಣ್ಣಾಮಲೈ ಈಗ ಏನು ಮಾಡ್ತಾರೆ ಅನ್ನುವಷ್ಟರಲ್ಲೇ ರಾಜಕೀಯಕ್ಕೆ ಪ್ರವೇಶ ಮಾಡೇ ಬಿಟ್ಟರು. ಸದ್ಯಕ್ಕೆ ತಮಿಳುನಾಡು ರಾಜ್ಯ ಘಟಕದ BJP ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಆಗುವ ಕನಸು ಹೊತ್ತು ಶ್ರಮ ವಹಿಸುತ್ತಿದ್ದಾರೆ. ಒಂದು ರಾಷ್ಟ್ರೀಯ ಪಕ್ಷದ ವತಿಯಿಂದ ರಾಜ್ಯ ಘಟಕದ ಅಧ್ಯಕ್ಷ ಆಗುವುದೆಂದರೆ ಅದೇನು ಸಾಮಾನ್ಯ ಸಾಧನೆನಾ? ಇದೇ ಅಲ್ವಾ ಸಾಧನೆ ಅಂದರೆ. ಒಬ್ಬ ಸಾಮಾನ್ಯ ಯುವಕ ಈ ಹಂತದವರೆಗೂ ಬೆಳೆದು ನಿಂತಿದ್ದು. ಅಣ್ಣಾಮಲೈಯವರು ಒಂದು ವೇಳೆ ಮುಖ್ಯಮಂತ್ರಿಯೂ ಆದರೆ ಮುಂದೆ ಪ್ರಧಾನಮಂತ್ರಿಯೂ ಆಗುವ ಕನಸನ್ನು ಸಹ ಹೊತ್ತಿರಬಹುದಲ್ಲವಾ? ಸಾಧನೆ ಮಾಡಿದವರೇ ಮತ್ತಷ್ಟು ಸಾಧನೆ ಮಾಡಬೇಕು, ಬೆಳೆದು ನಿಂತವರೇ ಇನ್ನೂ ಎತ್ತರಕ್ಕೆ ಬೆಳೆಯಬೇಕು ಅಂತ ಬಡಿದಾಡುತ್ತಿರುವಾಗ ಮತ್ತೆ ನಿಮಗೇನಾಗಿದೆ? ಸಮಾಜದಲ್ಲಿ ನಾನೂ ಉನ್ನತ ಹಂತದಲ್ಲಿ ಇರಬೇಕು ಎನ್ನುವ ಬಯಕೆಯೇ ಇಲ್ಲವಾ? ಸಾಧನೆ ಮಾಡದಿದ್ದರೂ ಪರವಾಗಿಲ್ಲ, ನಿಮ್ಮನ್ನು ನಂಬಿದ ಕುಟುಂಬಕ್ಕೋಸ್ಕರ ಒಂದು ಒಳ್ಳೆ ಬದುಕನ್ನಾದರೂ ಕಟ್ಟಿಕೊಳ್ಳುವುದು ಬೇಡವಾ? ಸಾಕು, ಇಷ್ಟು ವರ್ಷಗಳ ಕಾಲ ಸಮಯ ವ್ಯರ್ಥ ಮಾಡಿ ನಿಮ್ಮ ಬೆಳವಣಿಗೆಗೆ ನೀವೇ ಶತ್ರುವಾಗಿದ್ದು ಸಾಕು.
ಇನ್ಮೇಲಾದರೂ ಸಾಧನೆಯ ಹಾದಿಯೆಡೆಗೆ ಮುಖ ಮಾಡಿ. ಒಂದು ಅರಣ್ಯದಲ್ಲಿ ಸಾಮಾನ್ಯವಾಗಿ ಎಲ್ಲ ಮರಗಳು ಒಂದೇ ಎತ್ತರಕ್ಕೆ ಬೆಳೆದು ನಿಲ್ತವೆ. ಕೆಲವು ಮರಗಳು ಸಮಾನ ಎತ್ತರಕ್ಕೆ ಬೆಳೆಯಲು ಆಗದಿದ್ದರೂ ಒಂದು ಹಂತಕ್ಕಾದರೂ ಬೆಳೆಯಲು ಪ್ರಯತ್ನ ಮಾಡ್ತವೆ. ಯಾರ ಸಹಾಯವೂ ಇಲ್ಲದೆ ಸ್ವತಃ ತಮ್ಮ ಶಕ್ತಿಯಿಂದಲೇ ಬೆಳೆದು ನಿಲ್ಲುವ ಮರಗಳಿಗೆ ಇರುವ ಹಠ ನಿಮಗ್ಯಾಕೆ ಇಲ್ಲ? ಅಣ್ಣಾಮಲೈಯವರಿಗೂ ನಿಮ್ಮ ಹಾಗೆ ಒಂದೇ ಬಾಯಿ, ಎರಡೇ ಕಣ್ಣು, ಎರಡೇ ಕೈ, ಒಂದೇ ಬ್ರೇನ್ ಇದೆ. ಅವರು ಮಾತ್ರ ಒಂದೊಂದೇ ಸಾಧನೆಯ ಶಿಖರಗಳನ್ನು ಏರುತ್ತಾ ಎತ್ತರಕ್ಕೆ ಬೆಳೆಯುತ್ತಲೇ ಇದ್ದಾರೆ. ಆದರೆ ನೀವ್ಯಾಕೆ ಅವರ ಹಾಗೆ ಬೆಳೆಯುತ್ತಿಲ್ಲ? ನಿಮಗೆ ಈ ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿ ಇರುವ ಆಸೆಯೇ ಇಲ್ಲವಾ? ಅಥವಾ ಹೀಗೆ ದರಿದ್ರತನವನ್ನು ಬಿಟ್ಟು ಮೇಲೇಳಲು ಮನಸ್ಸೇ ಇಲ್ಲವಾ? ಬದಲಾವಣೆ ಜಗದ ನಿಯಮ ಅಂತಾರೆ. ಆದರೆ ಜಗತ್ತೇ ಬದಲಾದರೂ ನೀವು ಬದಲಾಗಲಿಲ್ಲ ಯಾಕೆ? ನಿಮಗೆ ಬದಲಾಗುವ ಮನಸ್ಸೂ ಇಲ್ಲ, ಬೆಳೆಯುವ ಕನಸೂ ಇಲ್ಲ. ಕನಸುಗಳ ಕಾಣದ ದರಿದ್ರ ಮನಸ್ಸುಗಳು ಉಸಿರಾಡುವ ಶವದಂತೆ. ಕನಸು ಕಾಣುವುದು ಅಂದರೆ ನಿಮ್ಮ ಪ್ರಿಯತಮೆ ಮುತ್ತು ಕೊಟ್ಟ ಹಾಗೆ, ನಸೆಯ ಮತ್ತಲ್ಲಿ ತೇಲಾಡಿದ ಹಾಗೆ ಅಲ್ಲ. ಅಣ್ಣಾಮಲೈಯವರು IPSನಿಂದ DCP, DCPಯಿಂದ ಪೊಲಿಟಿಕಲ್ ಪ್ರೆಸಿಡೆಂಟ್ ಆದ್ರಲ್ಲ, ಈ ಥರ ಸಾಧನೆ ಮಾಡುವ ಕನಸು ಕಾಣಬೇಕು. ಒಂದು ತುತ್ತು ಅನ್ನ, ತುಂಡು ಬಟ್ಟೆ ಸಹ ಇಲ್ಲದವರು ಜೀವನದಲ್ಲಿ ಎತ್ತರ ಮಟ್ಟಕ್ಕೆ ಬೆಳೆದು ನಿಂತು ಮಹಾನ್ ಸಾಧನೆ ಮಾಡಿದ ಸಾವಿರಾರು ಸಾಧಕರು ನಮ್ಮ ಕಣ್ಮುಂದೇನೇ ಇದ್ದಾರೆ. ಒಂದು ಸಾರಿ ಮನಸ್ಸಿನ ಕಂಗಳನ್ನು ತೆರೆದು ನೋಡಿ, ನಿಮ್ಮ ಸುತ್ತಮುತ್ತಲಿನವರು ಹೇಗೆ ಬೆಳೆಯುತ್ತಿದ್ದಾರೆ ಎಂದು. ಬರೀ ಬೆಳೆಯುತ್ತಿರುವುದು ಅಷ್ಟೇ ಅಲ್ಲ, ನಿನ್ನೆಗಿಂತ ಇವತ್ತು ಉತ್ತಮ, ಇವತ್ತಿಗಿಂತ ನಾಳೆಗೆ ಉತ್ತಮ ಆಗುತ್ತಿದ್ದಾರೆ. ಹಾಗಾದರೆ ನೀವು ಬೆಳೆಯಬೇಕು, ಬೆಳೆದು ಹೆಮ್ಮರವಾಗಬೇಕು. ಆ ಹೆಮ್ಮರದ ನೆರಳಲ್ಲಿ ನಿಮ್ಮ ಕುಟುಂಬ, ನಿಮ್ಮ ಸ್ನೇಹಿತರು ಸಂತೋಷವಾಗಿ ಬದುಕಬೇಕು. ಸುಮ್ಮನೆ ಖಾಲಿ ಕೂತು ಮನಸ್ಸನ್ನು ಕೊಳೆಯಲು ಬಿಡಬೇಡಿ, ಬೆಳೆಯಲು ಬಿಡಿ. ನಿಮ್ಮ ಬೆಳವಣಿಗೆಗೆ ಇಂದೇ ಮೊದಲ ಹೆಜ್ಜೆ ಆರಂಭವಾಗಲಿ.